ವಿರೋಧ ಪಕ್ಷದ ನಾಯಕರು ನಾರಾಯಣಸ್ವಾಮಿ ಅವರು ಆರೋಪ ಮಾಡ್ಯಾರ, ಈ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಾದ್ರೆ 200 ಕೋಟಿ ರೂಪಾಯಿನ ಸುರ್ಜೇವಾಲಾ ಅವರಿಗೆ ಕೊಡಬೇಕು, ನಾವು ಇದ್ರ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳೋದು. ಮತ್ತೆ ಅಶೋಕ್ ಧ್ವನಿಗೂಡಿಸ್ತಾರೆ. ಅಶೋಕ್ ದಿವಸ ಪ್ರಕ್ರಿಯೆ ನೋಡ್ಕೊಂಡು ಅಶೋಕ್ ಮತ್ತು ನಾರಾಯಣಸ್ವಾಮಿ ಅವರಿಗೆ ಕನಿಷ್ಠ ರಾಜಕೀಯ ವಿವೇಕ ಇಲ್ಲದೆ ಇರತಕ್ಕಂಥವ್ರಿಗೆ ನಾನು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಬಿಜೆಪಿಗೂ ಹೈಕಮಾಂಡ್ ಇದೆ, ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ಸು 50 ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಾಗ ಜನ ಮಾತನಾಡೋ ರೀತಿ ಇರಲಿಲ್ಲ, ಕರಪ್ಷನ್. ಇವತ್ತೇನಾದ್ರು ರಾಷ್ಟ್ರದಲ್ಲಿ ಕರಪ್ಷನ್ ಅಂತ ಅನ್ನೋದು ಶುರುವಾಗಿದ್ರೆ ಅದು ಬಿಜೆಪಿ NDA ಪಕ್ಷಗಳ ಅಂಗಪಕ್ಷಗಳ ಆಡಳಿತದಲ್ಲಿ ಪ್ರಾರಂಭ ಆಗಿದೆ. ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ.